ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬಾಳೆಹಣ್ಣಿಂದ ಒಂದು ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಕಪ್ಪಾಗ್ಬಿಟ್ಟಿದೆ ನೋಡಿ ಬಾಳೆಹಣ್ಣು. ಅದು ತಿನ್ನೋದಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಳಾಗಿಲ್ಲ, ಒಳ್ಳೆ ಬಾಳೆಹಣ್ಣೆ. ಅದರಿಂದ ಒಂದು ಸ್ನ್ಯಾಕ್ ಮಾಡ್ತಾಯಿದ್ದೀನಿ, ಈವ್ನಿಂಗ್ ಸ್ನ್ಯಾಕ್. ಇದು ಕೇರಳದು ಡಿಶ್ ಇದು. ಇದಕ್ಕೊಂದು ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ, ಉದ್ದಿನಬೇಳೆ ಒಂದು 2 ಸ್ಪೂನಷ್ಟು, 1-2 ಸ್ಪೂನ್ ಸಕ್ಕರೆ, 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇವಾಗ ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗಾದಮೇಲೆ ಇದು ತಿನ್ನೋವಾಗ, ಬಾಳೆಹಣ್ಣು ತಿನ್ನೋವಾಗ 2 ನಿಮಿಷದ ರೆಸಿಪಿ ಇದು ಅಷ್ಟೇ. ತಿನ್ನೋವಾಗ ಕಟುಮ್ ಅಂತ ಇದು ಮಧ್ಯೆ ಸಿಗ್ತಾಯಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಳೋದು ಅಷ್ಟೇ. ಉದ್ದಿನಬೇಳೆ ಕೆಂಪಗಾಗಬೇಕು. ಅದು ಕಟುಮ್ ಅಂತ ಸಿಗೋಷ್ಟು ಚೆನ್ನಾಗಿ ಆಗಬೇಕದು. ಕೆಂಪಗಾದರೆ ಆ ಥರ ಕಟುಮ್ ಅಂತ ಬಾಯಿಗೆ ಸಿಗುತ್ತೆ. ಅದು ಕೆಂಪಗಾದಮೇಲೆ ಬಾಳೆಹಣ್ಣು ಹಾಕೋಣ. ಬಾಳೆಹಣ್ಣು ಹಾಕ್ಬಿಟ್ಟು 2 ನಿಮಿಷ ಹಾಗೆ ಮಾಡಿದ್ಮೇಲೆ, ತುಂಬ ಏನು ಅದನ್ನು ಇದು ಮಾಡೋ ಹೋಗಿಲ್ಲ, ಸುಮ್ಮನೆ ಅಷ್ಟೇ. ಈ ಥರ ಮಾಡಿದ್ಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ ಎಲ್ಲ ಕರಗಿ ಪಾಕ ಎಲ್ಲ ಆಗಂಗಿಲ್ಲ, ಸುಮ್ಮನೆ ಹಂಗೆ ಮಿಕ್ಸ್ ಆಗಬೇಕಷ್ಟೇ. ಅದಕ್ಕೆ ಬಿಸಿಗೆ ಅದೊಂಚೂರು ಎಲ್ಲ ಇದಾಗ್ಬಿಡುತ್ತೆ ಅಷ್ಟೇ. ಪೂರ್ತಿ ಕರಗೋ ತನಕ ಎಲ್ಲ ಬಿಡಬಾರ್ದು. ಆಮೇಲೆ ಇದಕ್ಕೆ ಕಾಯಿ ಹಾಕೋಣ ಅಷ್ಟೇ. ಹಸಿಕಾಯಿ ತುರಿದಿರೋ ಕಾಯಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಕ್ಬಿಟ್ಟು ತಿರುಗಿಬಿಟ್ಟು ತೆಗೆದ್ರೆ ನಿಮ್ಮ ಸ್ನ್ಯಾಕ್ ರೆಡಿ. ಇದಕ್ಕೇನೂ ಇಲ್ಲ, ಇಷ್ಟೇ ನೋಡಿ, ಇನ್ನೇನು ಹಾಕೋದೇನಿಲ್ಲ. ಹಾಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬಾಳೆಹಣ್ಣು ಹಾಗೆ ತಿನ್ನೋದಕ್ಕೂ ಈಗ ಒಂಚೂರು ಹಿಂಗೆ ಮಾಡ್ಕೊಂಡು ತಿನ್ನೋಕ್ಕೂ ಡಿಫ್ರೆನ್ಸ್ ಇದೆ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಈವ್ನಿಂಗ್ ಸ್ನ್ಯಾಕ್. ಈವ್ನಿಂಗ್ ಮಾಡ್ಕೊಳ್ಳಿ, 11 ಗಂಟೆಗೆ ಹೊಟ್ಟೆ ಸಿತ್ತಲ್ಲ, ಬ್ರಂಚ್ ಅಂತನಾರ ತಿನ್ಬೋದು ಇದನ್ನು. ನೋಡಿ ಇಷ್ಟೇ ಇದು. ಟ್ರೈ ಮಾಡಿ. ಬಾಳೆಹಣ್ಣು ಮಿಕ್ಬಿಟ್ಟಾಗ ಕಪ್ಪಾಗಿ ಬಂದುಬಿಟ್ಟಿದೆ ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.